ಹಬ್ಬವ ಮಾಡೋಣ ಬನ್ನಿ, ಕಲಿಕಾ ಹಬ್ಬವ ಮಾಡೋಣ ಬನ್ನಿ, ನಲಿಯುತ್ತ ಕುಣಿಯೋಣ ಬನ್ನಿ ನಮ್ಮ ಸರ್ಕಾರಿ ಶಾಲೆಯಲ್ಲಿ. ಭಾವದ ಬೆಳಕಿಗೆ ಹಬ್ಬ, ಪ್ರೋತ್ಸಾಹದಾಯಕ ಹಬ್ಬ, ಮಕ್ಕಳ ಪ್ರತಿಭೆಯ ಹಬ್ಬ, ಮರಿಲಾರೆವು ಈ ಹಬ್ಬ. ಆಡುತ್ತಾ ಮಾಡುವ ಹಬ್ಬ, ಯೋಚಿಸಿ ಪ್ರಶ್ನಿಸೋ ಹಬ್ಬ, ಕುಣಿಯುವ ನಲಿಕಲಿ ಹಬ್ಬ, ನಮ್ಮಯ ಕಲಿಕಾ ಹಬ್ಬ. ಅಲಂಕರಿಸಬೇಕು. ಶ್ರೀ ಸುಧಾಕ ವೇದಿಕೆಯನ್ನು ಅಲಂಕರಿಸಬೇಕು. ಶ್ರೀಮತಿ ವಿಂದೇಶ್ವರ ಇವರು ಸಹ ವೇದಿಕೆಯನ್ನು ಅಲಂಕರಿಸಬೇಕು. ಹಾಗೂ ಶ್ರೀಮತಿ GMHPS ಶಾಂತಿರ ಇವರು ಸಹ. ಪಾಲಿಸಮ್ಮ ಮೊರೆ ಲಾಲಿಸಮ್ಮ, ಪಾಲಿಸಮ್ಮ ಮೊರೆ ಲಾಲಿಸಮ್ಮ, ಅನುದಿನವೂ ನಿನ್ನ ನೆನೆಯುವೆವು, ನಿತ್ಯವೂ ನಿನ್ನನ್ನು ಭಜಿಸುವೆವು, ಅನುದಿನವೂ ನಿನ್ನ ನೆನೆಯುವೆವು. ಕಂಠದಿಂದ ಈ ಸ್ವಾಗತ ಗೀತೆಯ ಮೂಲಕ ಈ ಒಂದು ವೇದಿಕೆಗೆ ಎಲ್ಲರನ್ನು ಸ್ವಾಗತಿಸಿದ ನಮ್ಮ ಶಾಲೆಯ ಮುದ್ದು ಮಕ್ಕಳಿಗೆ ತುಂಬು ಹೃದಯದ ಧನ್ಯವಾದಗಳು. ಈ ಒಂದು ಸಮಾರಂಭದಲ್ಲಿ ಉಪಸ್ಥಿತರಿರುವ ಎಲ್ಲ ಅತಿಥಿ ಮಹೋದಯರನ್ನು ಹೃದಯ ತುಂಬಿ ಕಲಿಕಾ ಹಬ್ಬದ ಪೇಟೆಗಳನ್ನು ತೊಡಿಸುತ್ತಾ ಹೂಗುಚ್ಚ ನೀಡುವುದರ ಮೂಲಕ ಸ್ವಾಗತವನ್ನು ಕೋರಲು ಬರುತ್ತಿದ್ದಾರೆ ಶ್ರೀಯುತ ರವೀಂದ್ರ ಸರ್ GHPS ಬೂದಿನ ಇವರು ಈ ವೇದಿಕೆಗೆ ಆಹ್ವಾನಿಸುತ್ತಾರೆ. 25-26ನೇ ಸಾಲಿನ ಸುಂಕೇಶ್ವರ ವಲಯ ಮಟ್ಟದ ಈ ಒಂದು ಕಲಿಕಾ ಹಬ್ಬದ ಪ್ರಯುಕ್ತವಾಗಿ ಈ ಒಂದು ವೇದಿಕಾ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ನಮ್ಮ
ಈ ಒಂದು ದೇವದುರ್ಗ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರುವಂತಹ ಶ್ರೀ ಮಲ್ಲಿಕಾರ್ಜುನ್ BO ಸರ್ ಇವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋದ್ರ ಮುಖಾಂತರ ಇವರಿಗೆ ವೆಂಕಟಾಂಜನೇಯ CRP ಹಾಗೂ ಚಂದ್ರಾಸ್ ಮುಖ್ಯ ಗುರುಗಳು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಟ್ನಾಳ್ ಇವರು ಪೇಟವನ್ನ ತೊಡಗಿಸುವುದು ಸ್ವಾಗತಿಸಿಕೊಳ್ಳಬೇಕೆಂದವರಲ್ಲಿ ವಿನಂತಿ. ಅತಿಥಿ ಮಹನೀಯರನ್ನ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಒಂದು ಊರಿನ ಹಳೆಯ ವಿದ್ಯಾರ್ಥಿ ಬಳಗ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಆ ಎಲ್ಲ ಒಂದು ರೀತಿಯ ವಿದ್ಯಾರ್ಥಿ ಬಳಗ ಕೂಡ ನಮ್ಮ ಶಾಲೆಯ ಪರವಾಗಿ ನಮ್ಮ ಇಲಾಖೆ ಪರವಾಗಿ ತುಂಬ ಹೃದಯದ ಒಂದು ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಅದರಿಂದಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಒಂದು ಅಡಿಗೆ ಸಿಬ್ಬಂದಿಯೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನೀಡುವ ಪ್ರಕೃತಿಗೆ ನಮ್ಮ ನಮನ. ಗಿಡ ಮರಗಳನ್ನು ಬೆಳೆಸಲು ಬೇಕು ಸರಿಯಾದ ಗಮನ. ಪ್ರಕೃತಿ ಇದ್ದರೆ ನಮ್ಮೆಲ್ಲರ ಜೀವನ ಎಂದು ಹೇಳುತ್ತಾ ಪ್ರಕೃತಿಗೆ ಸಾಕ್ಷಿಯಾದ ಸಸಿಗೆ ನೀರು ಬೆರೆಯುವ ಮೂಲಕ ಈ ವೇದಿಕೆಯ ಗಣ್ಯರು ಈ ಉದ್ಘಾಟನಾ ಸಮಾರಂಭವನ್ನು ನಡೆಸಿಕೊಡಬೇಕು ಸವಿನಯ ಪ್ರಾರ್ಥನೆಯನ್ನು ಕೋರುತ್ತೇನೆ. ವಿದ್ಯಾಮಾತೆ ಸರಸ್ವತಿ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸುವ ಮೂಲಕ ಈ ಸಮಾರಂಭವನ್ನು ಉದ್ಘಾಟಿಸಬೇಕೆಂದು ಗಣ್ಯಮಾನ್ಯರಲ್ಲಿ ವಿನಂತಿ. ಈ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಬನ್ನಪ್ಪ ಗೌಡ ಅವರು ಸಹ ಈ ಕಲಿಕಾ ಹಬ್ಬವನ್ನು ಯಶಸ್ವಿ ಮಾಡಿ ಕೊಡಲಿಕ್ಕೆ ಬಹಳ ಅದ್ದೂರಿಯಾದ ಸಹಕಾರವನ್ನ ನಮ್ಮ ಇಲಾಖೆಗೆ ಹಾಗೂ ಕಲಿಕಾ ಹಬ್ಬಕ್ಕೆ ಸಹಕಾರವನ್ನ ನೀಡಿದ್ದಾರೆ. ಈ ಕಲಿಕಾ ಹಬ್ಬದಲ್ಲಿ ಭಾಗಿಯಾಗಿದ್ದಂತ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶ್ರೀ ಮಲ್ಲಿಕಾರ್ಜುನ್ ಸರ್ BO ಸರ್ ಅವರಿಗೆ ಈ ಕಲಿಕಾ ಹಬ್ಬಕ್ಕೆ ಸ್ವಾಗತವನ್ನು ಕೋರುತ್ತಾರೆ. ಅದೇ ರೀತಿಯಾಗಿ ಈ ವೇದಿಕೆ ಮೇಲೆ ಇದ್ದಂತ ಎಲ್ಲ ಗಣ್ಯ ಮಹನೀಯರಿಗೂ ಹಾಗೂ ಮುಖ್ಯ ಅತಿಥಿಗಳಿಗೂ ಎಲ್ಲರಿಗೂ ಈ ಸ್ವಾಗತವನ್ನು ಕೋರುತ್ತಾ ಅದೇ ರೀತಿಯಾಗಿ ಈ FLN ಮಕ್ಕಳಲ್ಲಿ ಇರ್ತಕ್ಕಂಥ ಕಲಿಕೆಯನ್ನು ಆಗಿರುತ್ತದೆ. ಆ ಕಲಿಕೆಯನ್ನು ಈ ಕಲಿಕಾ ಹಬ್ಬದ ಮೂಲಕ ಅವರಲ್ಲಿ ಯಾವ ರೀತಿ ಕಲಿಕೆ ಆಗಿದೆ ಅದರ ಬಗ್ಗೆ ನಮ್ಮ ಈ ಚಟುವಟಿಕೆ 7 ಕಲಿಕೆಗಳು 7 ರೂಮ್ ಚಟುವಟಿಕೆಗಳನ್ನು ಇದ್ದಾವೆ. ಆ ಚಟುವಟಿಕೆಗಳಲ್ಲಿ ಕತೆ ಹೇಳುವುದು, ಕತೆ ಕಟ್ಟುವುದು, ಸಂತೋಷದಾಯಕ ಕಲಿಕೆ ಹಾಗೂ ರಸಪ್ರಶ್ನೆ ರೂಮಿನಲ್ಲಿ ಆಯಾ ರೂಮಿನಲ್ಲಿ ನಾವು ಏರ್ಪಾಡನ್ನು ಮಾಡಿದ್ದೇವೆ. ಈ ಕಲಿಕೆಗೆ ಸಂಬಂಧಪಟ್ಟಂತೆ ಎಲ್ಲ ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ಸಹ ಈ ಇಷ್ಟೆಲ್ಲ ಅದ್ದೂರಿಯಾಗಿ ಮಾಡಬೇಕಾದ್ರೆ ನಮ್ಮ ಕ್ಲಸ್ಟರ್ದ ಶಿಕ್ಷಕರು ಮತ್ತು ಅತಿಥಿ ಶಿಕ್ಷಕರು ಎಲ್ಲರೂ ನನಗೆ ಸಹಕಾರವನ್ನು ನೀಡಿದ್ದಾರೆ. ಅವರಿಗೆ ನಾನು ನನ್ನ ಇಲಾಖೆಯ ಪರವಾಗಿ ನನ್ನ ವೈಯಕ್ತಿಕವಾಗಿ
ಸ್ವಾಗತ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡುತ್ತೇನೆ. ವಾಸ್ತವಿಕೆಯನ್ನು ನುಡಿ ಮುಗಿಸುತ್ತೇನೆ. ಜೈ ಜೈ ಕನ್ನಡ. ಅತ್ಯಂತ ಸಂಪದ್ಭರಿತ ತಾಲೂಕು. ಇವತ್ತು ಈ ತಾಲೂಕಿಗೆ ನೀರಾವರಿ ಬಂದು ಸಾಕಷ್ಟು ನಾವೆಲ್ಲ ಆರ್ಥಿಕವಾಗಿ ತುಂಬಾ ಸದೃಢವಾಗಿವೆ. ನಾವೆಲ್ಲ ಸಾಕಷ್ಟು ಬೆಳೆಗಳು ಬೆಳಿತೀವಿ, ಸಾಕಷ್ಟು ಒಳ್ಳೆ ಉತ್ತಮ ರೀತಿಯಲ್ಲಿ ಜೀವನ ಮಾಡ್ತಾ ಇದ್ದೀವಿ. ಆ ಜೀವನಕ್ಕೆ ಇನ್ನೂ ಹೆಚ್ಚಿನ ಅರ್ಥ ಬರ್ಬೇಕಾಯ್ತಂದ್ರೆ ನಮ್ಮ ಮಕ್ಕಳಿಗೆ ಶಿಕ್ಷಣ ಬೇಕು. ಸುಶಿಕ್ಷಿತ ನಾಗರಿಕ ಮಾತ್ರ ಈ ಸಮಾಜದ, ಈ ದೇಶದ ಬಹಳ ಮೌಲ್ಯಯುತ ಆಸ್ತಿ. ಹಾಗಾಗಿ ನಮ್ಮ ಮಕ್ಕಳಿಗೆ ಗುಣಮಟ್ಟ ಶಿಕ್ಷಣ ಕೊಡೋದ್ ಮುಖಾಂತರ ಅವರಿಗೆ ನಾವು ಉತ್ತಮ ನಾಗರಿಕರನ್ನು ಮಾಡಲು ಹೊರಟಿದ್ದೀವಿ. ಸ್ನೇಹಿತರೆ, ತಮಗೆಲ್ಲ ಗೊತ್ತಿರುವಂತೆ ದೇವೂರು ತಾಲೂಕು ಎಂಥ ತಾಲೂಕು ಅಂತಂದ್ರೆ ಈ ದೇಶದ ಉಚ್ಚ ನ್ಯಾಯಾಲಯ, ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾಕ್ಕೆ ಒಬ್ಬ ಉತ್ತಮ ನ್ಯಾಯಾಧೀಶರು ಕೊಟ್ಟಿರ್ತಕ್ಕಂಥ ತಾಲೂಕು ಅಂದ್ರೆ ದೇವೂರು ತಾಲೂಕು. ನ್ಯಾಯಮೂರ್ತಿ ಶಿವರಾಜ್ ಪಾಟೀಲ್ ಅವರು ಈ ದೇಶದ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಂತ ತಾಲೂಕು ದೇವೂರು ತಾಲೂಕು. ಈ ತಾಲೂಕಿನಲ್ಲಿ ಅನೇಕ ಜನ ಸಾಹಿತಿಗಳು, ಅನೇಕ ಜನ ಬಹಳ ಹೆಸರುವಾಸಿತ ಆಗಿರ್ತಕ್ಕಂಥ ತಾಲೂಕು ಅಂದ್ರೆ ದೇವೂರು ತಾಲೂಕು. ಏನೋ ಕೆಲವು ಕಾರಣಗಳಿಂದ ಈ ತಾಲೂಕು ಹಿಂದುಳಿದ ತಾಲೂಕು ಅನ್ನುವಂಥದ್ದು ಕರೀತಾ ಇರೋದು ಎದಕ್ಕಂತಂದ್ರೆ ಶಿಕ್ಷಣ. ಇವತ್ತು ನಾವೆಲ್ಲ ನಮ್ಮ ಶಾಲಾ ಶಿಕ್ಷಕರಲ್ಲಿ ಇವತ್ತು ಕೈಕಟ್ಟಿ ನಿಂತಿದ್ದಾರೆ. ಇದು ನೋಡಿದ್ರು ಗೊತ್ತಾಗ್ತದೆ ಇವತ್ತು ಸರ್ಕಾರಿ ಶಾಲೆ ಹೇಗೆ ಮಕ್ಕಳಿಗೆ ಶಿಕ್ಷಣ ಕೊಡ್ತಾ ಇರೋದಕ್ಕೆ ಮುಂದಿನ ಕಾರ್ಯಕ್ರಮ ಸಾಕ್ಷಿ. ಈ ಊರಿನ ಗಣ್ಯರೆಲ್ಲ ಮನೆ ಮಾಡಿಕೊಳ್ಳೋದಂತಂದ್ರೆ ನಾನು ಇವತ್ತು ಇಬ್ಬರು ಕುರಿತು ಮಾತಾಡ್ತೇನೆ. ಒಂದು, ಇಲ್ಲಿ ಬಂದಿರತಕ್ಕಂಥ ಈ ಊರಿನ ಎಲ್ಲಾ ಗಣ್ಯ ವ್ಯಕ್ತಿಗಳು ಈ ವೇದಿಕೆ ಮೇಲೆ ಸೇರಿದಂತೆ 17 ಗ್ರಾಮದಲ್ಲಿ ಬರ್ತಕ್ಕಂಥ 6 ರಿಂದ 14 ವರ್ಷದ ಯಾವ್ದು ಮಗು ಕೂಡ ಶಾಲೆಯಿಂದ ಹೊರಗುಳಿಬಾರ್ದು. ಎಲ್ಲ ಮಕ್ಕಳನ್ನ ಶಾಲೆಗೆ ತಂದು ದಾಖಲೆ ಮಾಡಬೇಕು. ದಾಖಲೆ ಮಾಡಿರ್ತಕ್ಕಂಥ ಎಲ್ಲ ಮಕ್ಕಳಿಗೆ ಗುಣಮಟ್ಟ ಶಿಕ್ಷಣ ಕೊಡ್ತಕ್ಕಂಥ ದೊಡ್ಡ ಜವಾಬ್ದಾರಿ ನಮ್ಮ ಶಿಕ್ಷಕರ ಮೇಲಿದೆ. ಅದನ್ನು ನೀವೆಲ್ಲರೂ ಕೂಡ ಚಾಚು ತಪ್ಪದೆ ಪಾಲಿಸಬೇಕು ಅಂತ ನನ್ನ ಶಿಕ್ಷಕರಿಗೆ ಕೇಳ್ಕೊಳ್ತೇನೆ. ಇವತ್ತಿನ ಕಾರ್ಯಕ್ರಮದ ಮಹತ್ವ ಏನಂತಂದ್ರೆ ಶಾಲೆಗೆ ಬಂದಿರತಕ್ಕಂಥ ಪ್ರತಿಯೊಂದು ಮಗುವಿಗೆ ಓದು, ಬರಹ, ಲೆಕ್ಕಾಚಾರ, ಅದಕ್ಕೆ ನಾವು FL ಅಂತ ಕರಿತೀವಿ, ಫೌಂಡೇಶನ್ ಲಿಟರೇಚರ್ ಅಂಡ್ ನ್ಯೂಮರಸಿ. ಮಕ್ಕಳಿಗೆ ಬರೀ ಶಿಕ್ಷಣ ಕೊಟ್ಟರೆ ಸಾಲದು. ಆ ಶಿಕ್ಷಣ ಜೊತೆಗೆ ಸಂಸ್ಕೃತಿ, ಸಂಸ್ಕಾರ, ಸಂಯಮ, ಅನೇಕ ಅಂಶಗಳನ್ನು ಬೆಳೆಸ್ಕೊಳ್ಬೇಕು. ಅಂತ ಬೆಳೆಸ್ಕೊಡ್ತಕ್ಕಂಥ ಕೇಂದ್ರಗಳಂದ್ರೆ ಸರ್ಕಾರಿ ಶಾಲೆಗಳು. ತಮಗೆ ನಾನು 2 ವ್ಯತ್ಯಾಸ ಮಾಡ್ತೇನೆ. ಒಂದು ಖಾಸಗಿ ಶಾಲೆ, ಒಂದು ಸರ್ಕಾರಿ ಶಾಲೆ. ಇವತ್ತು ಖಾಸಗಿ ಶಾಲೆಗಳಲ್ಲಿ ನಾವೇನ್ ಕಾಣ್ತಾ ಇದ್ದೀವಿ ಅಂತಂದ್ರೆ ಒಂದು ಮೀಡಿಯಂ, ಇಂಗ್ಲಿಷ್ ಮೀಡಿಯಂ. ಬಟ್ ಅಲ್ಲಿ ಆಗುವಂತ ಶಿಕ್ಷಣ ಬರೀ ಬೈ ಹಾರ್ಟ್ ಎಜುಕೇಶನ್. ಮಕ್ಕಳಿಗೆ ಗಿಳಿಪಾದ ಹಿಡಿಕೊಟ್ಟು ಮಕ್ಕಳಿಗೆ ಹೆಚ್ಚು ಅಂಕ ಗಳಿಸ್ತಕ್ಕಂಥ ಒಂದು ಪದ್ಧತಿ ನಾವು ಖಾಸಗಿ ಶಾಲೆ ಕಾಣ್ತೀವಿ. ನಮ್ಗೆ ಅದು ಬೇಕೇ ಇಲ್ಲ. ಹೆಚ್ಚು ಅಂಕ ಗಳಿಸಿದ ಮಾತ್ರಕ್ಕೆ ನಮ್ಗೆ ಬುದ್ಧಿವಂತರು, ಶಿಕ್ಷಕರು ಅಂತ ಅಂದಲ್ಲ. ನಾನು ಈ ಸಮಾಜದಲ್ಲಿ ಹೇಗೆ ಬಾಳ್ಬೇಕು, ನಾನು ಹಿರಿಯರಿಗೆ ಹೇಗೆ ಗೌರವ ಕೊಡ್ಬೇಕು, ಇಂಥ ಸಂಸ್ಕೃತಿಗಳ ಜೊತೆಗೆ ಉತ್ತಮ ಅಭ್ಯಾಸಗಳನ್ನು ರೂಢಿಸಿಕೊಳ್ತಕ್ಕಂಥ ಒಂದು ಶಿಕ್ಷಣಕ್ಕೆ ನಾವು ಉತ್ತಮ ಶಿಕ್ಷಣ ಅಂತ ಕರಿತೀವಿ. ಅಂತ ಶಿಕ್ಷಣ ಸಿಗತಕ್ಕಂಥದ್ದು ಸರ್ಕಾರಿ ಶಾಲೆಗಳಲ್ಲಿ ಮಾತ್ರ. ಇಲ್ಲಿ ಇರ್ತಕ್ಕಂಥ ಪಾಲಕರಿಗೆ ನಾನು ಮನೆ ಮಾಡಿಕೊಳ್ತೇನೆ, ನಿಮ್ಮ ಮಕ್ಕಳಿಗೆ ಇಂಗ್ಲಿಷ್ ಬಹಳ ಚೆನ್ನಾಗಿ ಕಲಿಸ್ಕೊಡ್ತೀವಿ ನಾವು. ನೀವೇನು ಯಾವ್ದು ಚಿಂತೆ ಮಾಡಬೇಕಾಗಿಲ್ಲ. ನಮ್ಮಲ್ಲಿ ಕ್ವಾಲಿಫೈಡ್ ಟೀಚರ್ಸ್ ಇನ್ ಅವರ್ ಗವರ್ಮೆಂಟ್ ಸ್ಕೂಲ್. ಸರ್ಕಾರಿ ಶಾಲೆಗಳಲ್ಲಿ CET ಪಾಸ್ ಆಗಿ ಬಂದಿರತಕ್ಕಂಥ ಕ್ವಾಲಿಫೈಡ್ ಟೀಚರ್ ಅಂದ್ರೆ ದೇ ಆರ್ ಗುಡ್ ಅಟ್ ಇಂಗ್ಲಿಷ್. ದೇ ಕ್ಯಾನ್ ಟೀಚ್ ಗುಡ್ ಇಂಗ್ಲಿಷ್ ಟು ಯುವರ್ ಚಿಲ್ಡ್ರನ್. ಯು ನೀಡ್ ನಾಟ್ ಟು ವರಿ. ನೀವು ಯಾರು ಭಯಪಡಬೇಕಾಗಿಲ್ಲ, ನೀವು ಯಾರು ಖಾಸಗಿ ಶಾಲೆ ಕಳಿಸಬೇಕಾಗಿಲ್ಲ. ಆ ಮಕ್ಕಳಿಗೆ ನಾವು ಒಳ್ಳೆ ಇಂಗ್ಲಿಷ್ ಅನ್ನು ಕಳಿಸ್ಕೊಡ್ತೇವೆ. ಅದು ನಮ್ಮ ಜವಾಬ್ದಾರಿ ಕೂಡ ಹೌದು. ಹಾಗಾಗಿ ನೋಡಿ, ಇವತ್ತೆಲ್ಲ ನಮ್ಮ ಗುರುಗಳು ಇಷ್ಟೆಲ್ಲ ತಯಾರು ಮಾಡ್ಬೇಕಾಯ್ತಂದ್ರೆ ಎಷ್ಟೆಲ್ಲ ಅವ್ರು ಪ್ರಯತ್ನ ಮಾಡ್ಬೇಕು ಹೇಳಿ, ಎಷ್ಟೆಲ್ಲ ಅವರಿಂದ ಅದಕ್ಕೆ ರಿಹರ್ಸಲ್ ಮಾಡಿದ್ರು ಕೇಳಿ. ಇದರಿಂದ ಗೊತ್ತಾಗ್ತದೆ ನಮ್ಮ ಸರ್ಕಾರಿ ಶಾಲೆಗಳು ಹೇಗೆ ಕಾರ್ಯನಿರ್ವಹಿಸ್ತದೆ ಅಂತ ಗೊತ್ತಾಗ್ತದೆ. ಹಾಗಾಗಿ ನಾನು ಮತ್ತೊಂದು ಸಲ ನಾನು ಇಲ್ಲಿಂದ ಪಾಲಕರಲ್ಲಿ ಕೇಳ್ಕೊಳ್ಳೋದಂದ್ರೆ ನೀವು ಸಹಕಾರ ಬಹಳ ಮುಖ್ಯ. ಇದು ನಿಮ್ಮ ಶಾಲೆ, ನಿಮ್ಮೂರ ಶಾಲೆ, ನಿಮ್ಮೂರ ಮಕ್ಕಳಿಗೆ ಶಿಕ್ಷಣ ಕೊಡ್ತಕ್ಕಂಥ ಕೆಲಸ ನಮ್ಮ ಜವಾಬ್ದಾರಿ ಇದೆ. ಹಾಗಾಗಿ ಇಲ್ಲಿರ್ತಕ್ಕಂಥ ಎಲ್ಲಾ ಗುರುಗಳಿಗೆ ನಾನು ಮನೆ ಮಾಡಿಕೊಳ್ಳುತ್ತಂದ್ರೆ ನಮ್ಮ ಶಾಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಮಗು, ಪ್ರತಿಯೊಂದು ಮಗು, ಯಾವ ಮಗು ಕಲ್ತಿಲ್ಲ ಅಂತ ಅನ್ಬಾರ್ದು. ಪ್ರತಿಯೊಂದು ಮಗು ಓದಕ್ ಬರಬೇಕು, ಬರೆಯಕ್ ಬರಬೇಕು, ಲೆಕ್ಕಾಚಾರ, ಗುಣಾಕಾರ, ಭಾಕಾರ, ಕೂಡಿಸೋದು, ಕಳೆದೆಲ್ಲ ಕೂಡ ಬರಬೇಕು. ಆ ತರ ಏನಪ್ಪ ಅಂದ್ರೆ ನೀವು ಚಾಲೆಂಜ್. ಇವತ್ತು ನೋಡಿ, ನಾವು ಖಾಸಗಿ ಶಾಲೆಗಳಿಗೆ ಚಾಲೆಂಜ್ ಮಾಡಿ ನಾವು ಪಾಠ ಮಾಡಬೇಕಾಗಿದೆ. ಅಂದಾಗ ಮಾತ್ರ ಇವತ್ತು ಉಳಿಯಕ್ ಸಾಧ್ಯ ಆಗ್ತದೆ. ಇಲ್ಲಂತಂದ್ರೆ ಮುಂದಿನ ದಿನಗಳಲ್ಲಿ ಸರ್ಕಾರಿ ಶಾಲೆಗಳು ಬರೀ ಸ್ಮಾರಕಗಳಾಗ್ತವೆ. ಹಾಗಾಗಿ ಸರ್ಕಾರಿ ಶಾಲೆಗಳ ಉಳಿವು ನಮ್ಮ ಶಿಕ್ಷಕರ ಮೇಲಿದೆ ಮತ್ತು ಪಾಲಕರ ಮೇಲಿದೆ ಅಂತ ಹೇಳ್ತಾ ಇವತ್ತು
ಈ ಕಾರ್ಯಕ್ಕೆ ಅರ್ಥ ಕೊಡುವಂತ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿ ನನಗೆ ಸನ್ಮಾನ ಮಾಡಿ ಒಂದೆರಡು ಮಾತನಾಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಈ ಊರಿನ ಗಣ್ಯರಿಗೂ ಮತ್ತು ನಮ್ಮ ಗುರು ವೃಂದಕ್ಕೆ ನಾನು ತುಂಬುದ ಧನ್ಯವಾದ ಅರ್ಪಿಸುತ್ತಾ ನನಗೆ ಥ್ಯಾಂಕ್ ಯು ಒನ್ ಅಂಡ್ ಆಲ್. ಅಲೆಗಳಂತೆ ನಾವು ನೀವೆಲ್ಲರೂ ನಮ್ಮ ರಾಯಚೂರು ಜಿಲ್ಲೆ ಅತ್ಯಂತ ಶ್ರೀಮಂತ ಜಿಲ್ಲೆ. ಆ ಜಿಲ್ಲೆಯಲ್ಲಿ ನಮ್ಮ ದೇವದುರ್ಗ ತಾಲೂಕು ಅತ್ಯಂತ ಶ್ರೀಮಂತ ತಾಲೂಕು ಅಂತ ವರ್ಣನೆ ಮಾಡಿದಂತ ಶ್ರೀ ಮಲ್ಲಿಕಾರ್ಜುನ್ ಸರ್, BO ಸರ್, ದೇವದುರ್ಗ ಇವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಇನ್ನೋರ್ವ ಅತಿಥಿಗಳು ಶ್ರೀಮತಿ ಗಿರಿಜಾ ಮೇಡಮ್, ಪ್ರಭಾರಿ ಮುಖ್ಯ ಗುರುಗಳು GHS ಸುಂಕೇಶ್ವರ, ಇವರು ಸಹ ಈ ಕಾರ್ಯಕ್ರಮದ ಕುರಿತು ಒಂದೆರಡು ಮಾತುಗಳನ್ನಾಡಬೇಕೆಂದು ಅವರಲ್ಲಿ ವಿನಂತಿ. ಸಮೂಹ ಸಂಪನ್ಮೂಲ ಕೇಂದ್ರ ಸುಂಕೇಶ್ವರ ಮತ್ತು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹದ್ದಿನ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ನಾವು ನೀವೆಲ್ಲರೂ ಇವತ್ತು ಸಂಭ್ರಮದಿಂದ ಆಚರಿಸುತ್ತಿರುವ ಕಲಿಕಾ ಹಬ್ಬದ ಈ ಒಂದು ವೇದಿಕೆ ಮೇಲಿರುವಂತ ನಿಮ್ಮೆಲ್ಲರ ನೆಚ್ಚಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳೇ, ಈ ಶಾಲೆಯ ಭೂದಾನಿಗಳೇ, ಅಧ್ಯಕ್ಷರೇ ಮತ್ತು ವೇದಿಕೆ ಮೇಲಿರುವಂತಹ ಇನ್ನಿತರ ಎಲ್ಲ ಗಣ್ಯ ವ್ಯಕ್ತಿಗಳೇ ಹಾಗೂ ಈ ಸಂಭ್ರಮದ ಮುಖ್ಯ ಕೇಂದ್ರ ಬಿಂದುಗಳಾದಂತಹ ವಿದ್ಯಾರ್ಥಿಗಳೇ, ನಾವು ನೀವು ಇವತ್ತು ಎಲ್ಲರೂ ಸಂಭ್ರಮಿಸಬೇಕಾಗಿರುವುದು ಕಲಿಕೆಯನ್ನ. ಹಬ್ಬ ಅಂದ್ರೆ ಎಲ್ಲರಿಗೂ ಸಂಭ್ರಮ, ಮತ್ತೆ ಮಕ್ಕಳಿಗಂತೂ ವಿಶೇಷವಾಗಿ ಹಬ್ಬ ಅಂದ್ರೆ ಎಲ್ಲರಿಗೂ ಖುಷಿ. ಇಲ್ಲಿ ಹಬ್ಬ ಆಗ್ತಾ ಇರಬೇಕಾಗಿರೋದು ಕಲಿಕೆಯಲ್ಲಿ. ಕಲಿಕೆಯನ್ನು ಕೂಡ ನಾವು ಹಬ್ಬವಾಗಿ ಸಂಭ್ರಮಿಸಿದಾಗ FL ಈ ವರ್ಷ ಸಾಧಿಸೋಣ ಅಂತ ಹೇಳ್ತಾ ಒಂದೆರಡು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ವೇದಿಕೆಗೆ ಧನ್ಯವಾದ. ಹಂಗೆಯ ಅದೃಷ್ಟದ ರೇಖೆಯಿಂದಿಲ್ಲ ಎನ್ನುತ್ತಾ FLN ಕುರಿತು ಬಹಳ ಸಂಕ್ಷಿಪ್ತವಾಗಿ ವಿವರಣೆ ನೀಡಿದಂತ ಶ್ರೀಮತಿ ಗಿರಿಜಾ ಮೇಡಮ್, GHS ಸುಂಕೇಶ್ವರ ಇವರಿಗೆ ತುಂಬ ಹೃದಯದ ಧನ್ಯವಾದಗಳು. ಶಿಕ್ಷಣಾಧಿಕಾರಿಗಳೇ, ಸರ್ವ ಗಣ್ಯರೇ, ಇವತ್ತು ಹಬ್ಬ ಇದೆ ಇಲ್ಲಂತಲ್ಲ, ಆದರೆ ಇದೇ ಒಂದು ಸರ್ಕಾರಿ ಶಾಲೆ ಆಗೋದು ಬದಲು ಇದು ಖಾಸಗಿ ಶಾಲೆ ಆಗಿದ್ರೆ ತಂದೆ ತಾಯಿಗಳು ಬಂದು ತಮ್ಮ ಮಕ್ಕಳ ಕಲಿಕೆ ಏನು ಅಂತ ನಾವು ಕೇಳ್ತಕ್ಕಂಥದ್ದು ನೋಡ್ತಕ್ಕಂಥ ಒಂದು ಕುತೂಹಲ ಇತ್ತು. ನನ್ನಲ್ಲಿ ಕಳಕಳಿ ಇಷ್ಟೇ, ನಮ್ಮ ಸರ್ಕಾರಿ ಶಾಲೆಗಳು ಯಾವುದಕ್ಕೇನೋ ಕಡಿಮೆ ಇಲ್ಲ, ಯಾವುದಕ್ಕೇನಪ್ಪ ಅಂತಂದ್ರೆ ಹಿಂದಿಲ್ಲ ಅಂತಕ್ಕಂಥದ್ದು ಹೇಳ್ತಾ ಇವತ್ತು ಪಾಲಕರು ಬಂದು ಈ ಕಾರ್ಯಕ್ರಮದಲ್ಲಿ ಸ್ವಲ್ಪ ಭಾಗಿಯಾಗಿ ತಮ್ಮ ಮಕ್ಕಳ ಕಲಿಕೆ ಏನು ಅಂತಂದು ಮನೆಯಲ್ಲಿ ನೋಡಕ್ ಅವಕಾಶ ಇಲ್ಲದ್ರು ಸಹಿತ ಈ ಒಂದು ಆವರಣದಲ್ಲಿ ನೋಡ್ತಕ್ಕಂಥ ಅವಕಾಶ ಇತ್ತು. ಇವತ್ತು ಹೆಚ್ಚಿನ ಪ್ರಮಾಣದಲ್ಲಿ ಪಾಲಕರು ಬಂದು ನೋಡಿದ್ದಾದ್ರೆ ತಮ್ಮ ಮಕ್ಕಳ ಕಲಿಕೆ ಏನು ಅಂತ ಮತ್ತೆ ಯಾವ ಶಿಕ್ಷಕರು ಏನು ಕಲಿಸ್ತಾರೆ ಅಂತಕ್ಕಂಥ ಸಹಿತ ತಮಗ ಮೌಲ್ಯ ಮಾಡಲಿಕ್ಕೆ ಅಥವಾ ಮೌಲ್ಯಮಾಪನ ಮಾಡಲಿಕ್ಕೆ ಒಂದು ಸಹಕಾರ ಆಗ್ತದಂತ ಹೇಳ್ತಾ ಇಲ್ಲಿ ಒಂದು ಉದಾಹರಣೆ ಹೇಳ್ಬೇಕಂತಂದ್ರೆ ಒಂದು ಪ್ರಾಥಮಿಕ ಇದು ಖಾಸಗಿ ಶಾಲೆ ಮತ್ತು ಸರ್ಕಾರಿ ಶಾಲೆ ಒಂದೇ ಮನೆಯಲ್ಲಿ ಇರ್ತಕ್ಕಂಥ ಮಕ್ಕಳ ಖಾಸಗಿ ಶಾಲೆಗೆ ಹೋಗ್ತಕ್ಕಂಥ ಮಗುಗೆ ಎಷ್ಟು ಕಾಳಜಿ ಮಾಡ್ತಾರೆ, ಈ ಸರ್ಕಾರಿ ಶಾಲೆಗೆ ಬರ್ತಕ್ಕಂಥ ಮಗುವಿಗೆ ಕಾಳಜಿ ಮಾಡೋದಿಲ್ಲ. ಆ ಎರಡು ಮಕ್ಕಳನ್ನು ಹೋಲಿಕೆ ಮಾಡಿದಾಗ ಆ ಮಕ್ಕಳ ಸಮಸ್ಯೆ ಬಂದಂತ ಸಂದರ್ಭದಲ್ಲಿ ಖಾಸಗಿ ಶಾಲೆಯಲ್ಲಿ ಇರ್ತಕ್ಕಂಥ ಮಗು ಫೇಲ್ ಆಗ್ತದೆ, ಸರ್ಕಾರಿ ಶಾಲೆಯಲ್ಲಿ ಇರ್ತಕ್ಕಂಥ ಮಗು ಯಶಸ್ವಿ ಆಗ್ತದೆ ಅಂತಕ್ಕಂಥ ನಾನು ಮನದಟ್ಟವಾಗಿ ನಾನು ಕನ್ನಡ ನೋಡಿರ್ತಕ್ಕಂಥದ್ದು. ನೀವು ಕೀಳಾಗಿ ಕಾಣ್ತಕ್ಕಂಥದ್ದು ಸರ್ಕಾರಿ ಶಾಲೆನ, ಕೀಳಾಗಿ ಕಾಣ್ತಕ್ಕಂಥದ್ದು ಸರ್ಕಾರಿ ಶಾಲೆ ಇದ್ರೂ ಸಹಿತ ಇವತ್ತು ದಿವಸ ಉನ್ನತ ಅಧಿಕಾರದಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಎಲ್ಲಾದ್ರೆ ಖಾಸಗಿ ಶಾಲೆಯಿಂದ ಅಧಿಕಾರಿಗಳಾಗಿರುವಂತಂದ್ರು ಸಹಿತ ಗೋಳು ಮಾಡಿ ತೋರಿಸ್ತಕ್ಕಂಥ ಎಲ್ಲಿ ಕಾಣೋದಿಲ್ಲ. ಆದ್ರೆ ಖಾಸಗಿ ಶಾಲೆ ಬಿಟ್ಟು ಈ ಒಂದು ಸರ್ಕಾರಿ ಶಾಲೆಯಿಂದ ಬಂದಿರತಕ್ಕಂಥ ಅಧಿಕಾರಿಗಳಂತಕ್ಕಂಥದ್ದು ಎಲ್ಲ ಒಂದು ಎದೆತಟ್ಟು ನಾನು ಹೇಳ್ತಕ್ಕಂಥ ಒಂದು ಸನ್ನಿವೇಶ ಅಂತಂದು ಹೇಳ್ಬೋದು. ಆದ್ರೆ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲಕರಿಗೆ ನಮ್ಮ ಇಡೀ ಈ ವಲಯದಲ್ಲಿ ಬರ್ತಕ್ಕಂಥ ಶಿಕ್ಷಕರು ಏನಾದ್ರೂ ಒಂದು ಹಣದ ಒಂದು ಸಹಾಯ ಕೇಳಿಲ್ಲ ಅಂತಕ್ಕಂಥದ್ದು ನನಗೆ ಮನವರಿಕೆ ಆಗಿರ್ತಕ್ಕಂಥದ್ದು. ಅದೇ ನೀವು ಖಾಸಗಿ ಶಾಲೆ ಆಗಿದ್ರೆ ಇವತ್ತು ದಿವಸ ನಿಮ್ಮ ಪಾಕೆಟ್ನಲ್ಲಿ ಇರ್ತದೆ ಕನಿಷ್ಠ 500-600 ತಾನು ನಿಮ್ಮಲ್ಲಿ ದುಡ್ಡು ಸಂಗ್ರಹ ಮಾಡಿಕೊಂಡು ಅದ್ದೂರಿಯಾಗಿ ಮಾಡ್ತಕ್ಕಂಥಿತ್ತು. ಆದ್ರೆ ಸರ್ಕಾರಿ ಶಾಲೆಯಲ್ಲಿ ಇರ್ತಕ್ಕಂಥ ಶಿಕ್ಷಕರು ಯಾವುದೇ ಕಾರಣಕ್ಕೂ ನಿಮ್ಮ ಪಾಲಕರಿಗೆ ಹಣಕಾಸಿನ ಹೊರೆ ಇಲ್ಲದೆ ತಾವೇ ಒಂದು ಸ್ವ ಇಚ್ಛೆಯಿಂದ ಏನಪ್ಪ ಅಂದ್ರೆ ತಾವೇ ಖರ್ಚು ಮಾಡಿಕೊಂಡು ಯಶಸ್ವಿಯಾಗಿ ಈ ಕಾರ್ಯಕ್ರಮ ಮಾಡಿರ್ತಕ್ಕಂಥದ್ದು ಎಲ್ಲರಿಗೆ ಮನವರಿಕೆ ಆಗಿರ್ತಕ್ಕಂಥದ್ದು. ಈ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ವೇದಿಕೆಗೂ ಈ ಕಾರ್ಯಕ್ರಮ ನಡೆಸಿಕೊಡ್ತಕ್ಕಂಥ ವ್ಯವಸ್ಥಾಪಕರಿಗೂ ಒಂದು ಸತ ನಾನು ಎರಡು ಮಾತನ್ನು ಮುಗಿಸ್ತೇನೆ. ಜೈ ಜೈ ಕರ್ನಾಟಕ ಉದ್ದೇಶಿಸಿ ಮಾತನಾಡಿರ್ತಕ್ಕಂಥ ಲಕ್ಷ್ಮಣ ನಾಯಕ್ ಸರ್ ಅವರಿಗೆ ತುಂಬ ಹೃದಯ ಧನ್ಯವಾದಗಳು. ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಊರಿನ
ಊರಿನ ಹಿರಿಯರು ಹಾಗೂ ಶಿಕ್ಷಣ ಪ್ರೇಮಿಗಳಾಗಿರ್ತಕ್ಕಂಥ ಹಾಗೂ ಶಾಲೆಯ ಭೂದಾನಿಗಳಾಗಿರ್ತಕ್ಕಂಥ ಶ್ರೀ ಮಲ್ಲಿಕಾರ್ಜುನ ಗೌಡ ಸರ್ ಅವರು ಒಂದೆರಡು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ಕೇಳಿಕೊಳ್ತೇನೆ. ನಮಗೆ ನಮ್ಮ ಶಿಕ್ಷಣ ಇಲಾಖೆ ಅಧಿಕಾರಿಗಳಾದ ಮಲ್ಲಿಕಾರ್ಜುನ ಸರ್ ಅವರಿಗೆ ಹಾಗೂ ಎಲ್ಲ ಸುತ್ತಮುತ್ತಲಿನ ಶಾಲೆಯ ಶಿಕ್ಷಕ ವೃಂದದವರಿಗೂ ಹಾಗೂ ಊರಿನ ಗಣ್ಯರಿಗೂ ಎಲ್ಲರಿಗೂ ನಮ್ಮ ಈ ಕಾರ್ಯಕ್ರಮದ ವತಿಯಿಂದ ನಮ್ಮ ವತಿಯಿಂದ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳುತ್ತೇನೆ. ಆದರೆ ನಮ್ಮ ಊರು ಹದ್ದಿನಾಳ ಗ್ರಾಮ ಸಣ್ಣದು, ಚಿಕ್ಕದು, ನೋಡಲಿಕ್ಕೆ ಚಿಕ್ಕದು, ಆದರೆ ಎಲ್ಲದರಲ್ಲಿಯೂ ಇರುತ್ತದೆ. ಅದರ ನಮ್ಮ ಶಾಲೆ 1965ರಲ್ಲಿ ಉದ್ಘಾಟನೆ ಆಯಿತು. ಉದ್ಘಾಟನೆ ಆದರೆ ಇಲ್ಲಿ ಸುತ್ತ ನಮ್ಮ ಊರಿಗೆ ಬರಬೇಕಾದ್ರೆ ಅಮರಾಪುರದ ಹುಡುಗರು, ಇಂಗಳದಾಳ ಹುಡುಗರು, ಬೂದಿನಾಳ ಹುಡುಗರು, ಹದ್ದಿನಾಳ ಹುಡುಗರು ಈ ಪಾಪ್ಯುಲೇಷನ್ಲಿಂದ ನಮ್ಮಲ್ಲಿ ಹಿರಿಯ ಪ್ರಾಥಮಿಕ ಶಾಲೆ ಸುತ್ತ ಹಳ್ಳಿಯಾಗ ನಮ್ಮೂರೇ ಇತ್ತು. ಆಮೇಲೆ ಇಲ್ಲಿಂದ BP ರೆಡ್ಡಿ ಮಾಸ್ಟರ್ ಇದ್ದಾಗ ಬೂದಿನಾಳ ದೊಡ್ಡದಾದಂತೇಳಿ ಅಲ್ಲಿ ಯಾವಾಗ SPS ಅಲ್ಲಿ ಏನು ಕೊಟ್ಟರು ಅವಾಗ ಅಲ್ಲಿಂದ ನಮ್ಮ ಶಾಲೆಗೆ ಜನಸಂಖ್ಯೆ ಭಾಳ ಕಡಿಮೆ ಆಗ್ಯದ. ಆದ್ರೂ ಸ್ವಲ್ಪ ಈಗ ಅಮರಪುರದಿಂದ ಜನ ಬಂದಾಗ ಹಳ್ಳಗಳು ಹಂಗಾಗಿ ಅವೆಲ್ಲ ಸುಂಕೆ ಶಾಲೆಗೆ ಹೋಗ್ತಿತ್ತು. ಬೂದಿನಾಳಾಗ ಹೈಸ್ಕೂಲ್ ಮಿಡ್ಲ್ ಸ್ಕೂಲ್ ಆದ್ಮ್ಯಾಗ ಅಲ್ಲಿ ಸರಿಯಾಗಿಬಿಡ್ತು. ಏನೋ ಇದ್ರೆ ಹಿಂಗದಾಳ ನಮ್ಮವರು. ಅದ್ರಾಗ ಈ ಯುಗದಲ್ಲಿ ಈಗ ನಾವು ಏನು ಹೇಳಬೇಕು, ಸರ್ಕಾರದ ತಪ್ಪು ನಮ್ಮದು ತಪ್ಪು ಇದನ್ನ ಅರ್ಥ ಮಾಡ್ಕೊಂಬಂದು ನಮ್ಮಲ್ಲೇ ಅದ. ಈಗ ನಮ್ಮ ಸರ್ ಹೇಳಿದ್ರು, ಮಂದಕಲ್ ಶಿವರಾಜ್ ಪಾಟೀಲ್ ಸುಪ್ರೀಂ ಕೋರ್ಟ್ ಜಡ್ಜ್ ಆದ್ರ ಅಂತ. ಅದು ಎಲ್ಲಿ ನಮ್ಮ ತಾಲೂಕದಾಗ ಹುಟ್ಟಿದಂಥ ವ್ಯಕ್ತಿ, ನಮ್ಮ ಹಳ್ಳಿಯಾಗ ಓದಿದಂಥ ವ್ಯಕ್ತಿ ಅಂತ ಸುಪ್ರೀಂ ಕೋರ್ಟ್ ಜಡ್ಜ್ ಆದ್ರಂತ ಅವ್ರು ಉದಾಹರಣೆ ಹೇಳಿದ್ರು. ಅದರಂಗ ಈ ಶಾಲೆಯಲ್ಲಿ ಓದಿದವರೆಲ್ಲರೂ ಈಗ ಶ್ಯಾಮಲ ಮಾಸ್ಟರ್ ಅಂತೇಳಿ ಹನುಮಂತಪ್ಪ ಗವಾಯಿಯವರು ಶ್ಯಾಮಲ ಮಾಸ್ಟ್ರು ಇಲ್ಲೇ ಓದ್ತರು. ಗವಾಯಿ ಕೂಡ ಇದೇ ಸ್ಕೂಲಿನಲ್ಲಿ ಓದ್ತವರು. ಮತ್ತೆ ಅವ್ರು ಯಾವ ಮಟ್ಟಕ್ಕೆ ಹೋದ್ರು, ಹೆಂಗ ಹೋದ್ರು, ಅದು ಛಲ ಬೇಕು, ಮಕ್ಕಳಲ್ಲಿ ಛಲ ಬೇಕು. ಗುರುಗಳಾದ್ರೂ ಅವ್ರ ಕರ್ತವ್ಯ ತಾವು ಮಾಡ್ತಾರ. ಅವಾಗಿನಷ್ಟು ಭಯ ಬಿಚ್ಚಿ ಮಾಡಕ ಅವರಲ್ಲಿನೂ ಉಳಿಸಿಲ್ಲ. ಯಾರು ತಂದೆ ತಾಯಿ ಆಗಲಿ ಸರ್ಕಾರ ಆಗಲಿ ಒಂದು ಮಾಸ್ಟ್ರು ಬರ್ತಾರಂದ್ರೆ ಭಯ ಬಿಚ್ಚಿತ್ತು. ಈಗ ಏನಾರ ಗಲಿಸಿದ್ರೆ ಭಾಳ ತಿಪ್ಪಳಲ್ಲ. ಆ ಪರಿಸ್ಥಿತಿಯಾಗ ಮಾಸ್ಟರ್ಗಳಲ್ಲಿ ಇರೋದು ಹುಡುಗರು ಎಷ್ಟು 8 ತಾಸು 7 ತಾಸು ಇರ್ಬೋದು. ಮುಂಜಾನೆ ಒಂದು 3 ತಾಸು, ಸಂಜೆ ಹೊತ್ತೊಂದು 2-3 ತಾಸು. ಆದರೆ ಅದಕ್ಕೆ ಮೂಲ ಗುರು ಅಂದ್ರೆ ತಂದೆ ತಾಯಿ. ನಮ್ಮ ಮಕ್ಕಳು ಸರ್ಕಾರಿ ಶಾಲೆಗೆ ಹೋಗ್ಲಿ, ಎಲ್ಲಿಗೆ ಹೋಗ್ಲಿ, ಬಂದ ಮ್ಯಾಗ ಇವತ್ತು ಏನು ಹೇಳಿದ್ರು ಏನು ಕೇಳಿದ್ರು ನೀವು ಬರೀರಿ ಓದ್ರಿ ಅಂತ ಅವರಿಗೆ ಅಲ್ಲಿ ಬೋಧನೆ ಮಾಡಿದಬೇಕಾದ್ರೆ ಇದು ಉತ್ತೀರ್ಣ ಆಗಕ್ಕೆ ಸಾಧ್ಯ ಆಗ್ತದೆ. ಈಗ ಪ್ರೈವೇಟ್ ಸ್ಕೂಲ್ ಈಗ ಒಂದು ರಾಮಗುರು ಹೆಡ್ ಮಾಸ್ಟರ್ ಹೇಳಿದ್ರು, ಈ ಹುಡುಗರ ಪಾಲಕರು ಎಷ್ಟು ಜನ ಸಂತೋಷ ಪಡಬೇಕಾಗ್ತಿದೆ ಬಂದಂತ ಹೇಳಿದ್ರು. ಇದೇ ಮಕ್ಕಳು ಅಲ್ಲಿ ಆ ಪ್ರೈವೇಟ್ ಸ್ಕೂಲ್ನಾಗ ತಂದೆ ತಾಯಿ ಬರಲ್ಲ ಅಂದ್ರೆ ನಾವು ಸಾಲಿಗೆ ಹೋಗಿ ಕೊಲ್ಲಿ ಅಂತ ಅಡಿ ಮಾಡಿ ಕುಂದಿರ್ತಾವ. ಆ ಛಲ ನಮ್ಮ ಮಕ್ಕಳಿಗೆ ಬರಬೇಕು. ನಮ್ಮ ಸರ್ಕಾರಿ ಶಾಲೆಯಲ್ಲಿ ನಮಗೇನು ಕಡಿಮೆ ಆಗಿಲ್ಲ. ನೀವು ಅಲ್ಲಿಗೆ ಹೆಂಗೆ ಓದ್ತೀರಿ, ನಮ್ಮ ಏನೋ ಫಂಕ್ಷನ್ ಇದ್ದಾಗ ನೀವು ಬಂದು ನೋಡ್ಬೇಕಂತ ನಿಮ್ಮ ತಂದೆ ತಾಯಿಗಳಿಗೆ ನೀವು ಸಲಹೆ ಮಾಡಬೇಕು. ನೀವು ಇಲ್ಲಿ ಓದಿದವರು ಆ ಪ್ರೈವೇಟ್ ಸ್ಕೂಲಿಗೆ ಶಾಲೆಯಿಂದ ಹಾಕ್ಬೇಕು. ಅಲ್ಲಿ ಸೇವಂತನೂ ಅದ, ಇಲ್ಲಿ ಸೇವಂತನೂ ಅದ. ಆ ಸ್ಕೂಲ್ನಿಗಿರೋ ಪರ್ಸೆಂಟೇಜ್ ಜಾಸ್ತಿ ತಗೊಂತೀನಿ ಎಂಬುದು ಒಂದು ಛಲ ನಿಮ್ಮಲ್ಲಿ ಇದ್ದಬೇಕಾದ್ರೆ ಅದು ಸಾಧ್ಯ ಆಗ್ತದ ಹೇಳ್ರಿ. ಈಗ ಯಾವುದೇ ಆಗಲಿ ಮಾಡಲು ಸರ್ಕಾರ. ಆಗಿನ ಕಾಲಕ್ಕೆ ಒಬ್ಬ ತಂದೆಗೆ 5-6 ಮಕ್ಕಳು ಇರ್ತಿದ್ವು. ಹುಡುಗರ ಪಾಪ್ಯುಲೇಷನ್ ಜಾಸ್ತಿ ಆಗಿಬಿಡ್ತಿತ್ತು. ಈಗೇನಲ್ಲ 1-2 ಅಂತಂದು ಅದನ್ನು ಒಂದು ಮಾಡಿಬಿಟ್ರು. ಒಂದೇ ಅಲ್ಲ, ಈಗ ಪ್ರೈವೇಟ್ ಸ್ಕೂಲ್ನಾಗ ದುಡ್ಡಿಗೆ ಬೆಲೆ ಇಲ್ದಂಗೆ ಆಗಬೇಕಲ್ಲ. ಅವಾಗ ನಾವು ಸಣ್ಣವರಿದ್ದ ಕಾಲಕ್ಕೆ ಹೈಸ್ಕೂಲಿಗೆ ಹೋಗ್ಬೇಕಾದ್ರೆ 8 ರೊಕ್ಕ ಮನೆಗೆ ಕೇಳಬೇಕಾದ್ರೆ ಯಾವ ಲೆಕ್ಕ ಕೇಳಬೇಕಪ್ಪ, ಹೆಂಗೆ ಕೇಳಬೇಕಂಬ ಪರಿಸ್ಥಿತಿ ಇತ್ತು. ಈಗ ಮುಂಜಾನೆ ಒಂದು ಹುಡುಗ 10 ರೂಪಾಯಿ ಖರ್ಚು ಮಾಡ್ತಾರೆ. ಆ ಲೆಕ್ಕದಾಗ ಪ್ರೈವೇಟ್ ಸ್ಕೂಲ್ನಾಗ ಏನು ಹೇಳೋದು ಹೇಳ್ತಾರ, ಇಲ್ಲಿ ಹೇಳೋದು ಹೇಳ್ತಾರೆ. ಅವ್ರಿಗೆ ಛಲ ಇರಬೇಕು. ನಾನು ಒಂದು ಪಾಜಕ್ ಕಬಡ್ಡಿ ಆಡೋ ಕಾಲಕ್ಕೆ ಆ ಪಾಜಕ್ ಮುಟ್ಟಿದ್ರೆ ನಾನು ಪಾಸ್ ಹಾಕ್ತೀನಿ, ಇರ್ಬೇಕಂದ್ರೆ ನಾನು ಔಟ್ ಹಾಕಿ ನಂಬಲ್ಲಿ ಹೆಂಗೆ ಛಲ ಇರ್ತದ ಅದರಂಗೆ ಛಲ ಇರ್ತಬೇಕಾದ್ರೆ ಸಾಧ್ಯ ಆಗ್ತದೆ ಅಂತೇಳಿ ತಮ್ಮೆಲ್ಲರಿಗೆ ನನಗೆ ಮಾತಾಡಕ್ಕೆ ಅವಕಾಶ ಕೊಟ್ಟು ಶ್ರೀಯುತ ಮಲ್ಲಿಕಾರ್ಜುನ ಗೌಡ ಅವರಿಗೆ ತುಂಬ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈ ಒಂದು ಸಂದರ್ಭದಲ್ಲಿ ಸಣ್ಣದಾದ ಒಂದು
ಕಿರುನುಡಿ ವಿಶೇಷತೆಯನ್ನು ಹಂಚಿಕೊಳ್ಳಲಿದ್ದಾರೆ ಗಿರಿಜಾ ಮೇಡಮ್ ಅವರು. ಆಗ್ಲೇ ಮಾತಾಡ್ಬೇಕಂತಿದ್ದೆ, ಸರ್ಗೆ ಟೈಮ್ ಆಗಿದೆ ಅಂದ್ರು, ಹಂಗಾಗಿ ಶಾರ್ಟ್ ಆಗಿ ಮುಗಿಸಿದ್ವಿ. ಏನಿಲ್ಲ, ಸರ್ಗೆ ಒಂದು ಗಮನಕ್ಕೆ ತರೋಣ ಅಂತ. ಇದೇ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹದ್ದಿನಾಳಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿ ಹೈಸ್ಕೂಲ್ ಅನ್ನ ಸರ್ಕಾರಿ ಪ್ರೌಢಶಾಲೆ ಸುಂಕೇಶ್ವರದಲ್ಲಿ ಓದಿ ಇವತ್ತು ಇದೇ ಊರಿನ ಮುದ್ದು ಮಕ್ಕಳು ಇವತ್ತು ಉನ್ನತ ಸ್ಥಾನದಲ್ಲಿದ್ದಾರೆ. ಅದನ್ನ ಸರ್ಗೆ ಹೇಳ್ಬೇಕು ಅಂತ ನನ್ನ ಆಸೆ ಆಯ್ತು. ಒಂದು ಹುಡುಗ ಎಇ ಮತ್ತು ಜೆಇ 2 ಪೋಸ್ಟ್ ಅಲ್ಲಿ ಎಕ್ಸಾಮ್ ಪಾಸ್ ಆಗಿ ಈಗ 2 ವರ್ಷದಿಂದ ಎಇ ಪೋಸ್ಟ್ ರಾಯಚೂರು ಕೆಇಬಿ ಅಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಸುಗ್ರಯ್ಯ ಸ್ವಾಮಿ ಅಂತ, ಇದೇ ಊರಿನ ವಿದ್ಯಾರ್ಥಿ ಸರ್. ಅವನು ಜೆಇ ಮತ್ತು ಎಇ 2ರಲ್ಲೂ ಸೆಲೆಕ್ಟ್ ಆಗಿ ಇವತ್ತು ಎಇ ಆಗಿ ಕೆಇಬಿ ಅಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಅದೇ ರೀತಿ ಇನ್ನೊಂದು ಹುಡುಗ ಈಗ 2 ವರ್ಷದಿಂದ ವಿರೂಪಾಕ್ಷಿ ಅಂತ FDA ಆಗಿ ಬೀದರ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಆ ವಿದ್ಯಾರ್ಥಿ ಕೂಡ ಇದೇ ಅಂಗಳದಲ್ಲಿ ಬೆಳೆದಂತ ವಿದ್ಯಾರ್ಥಿ. ಅದೇ ರೀತಿ ಇನ್ನೊಂದು ಹುಡುಗ ಹನುಮಂತರಾಯ್ ಅಂತ, ಅವನು ಕೂಡ ಇದೇ ಅಂಗಳದಲ್ಲಿ ಪ್ರಾಥಮಿಕ ಶಿಕ್ಷಣ ಮುಗಿಸಿ ನಮ್ಮ ಹೈಸ್ಕೂಲ್ ಅಲ್ಲಿ ಮುಗಿಸ್ಕೊಂಡಂತ ವಿದ್ಯಾರ್ಥಿ ಇವತ್ತ PC ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಕೂಡ ಕೆಲಸ ಮಾಡ್ತಾ ಇದ್ದಾನೆ. ಹಲವಾರು ಈ ರೀತಿ ಮುದ್ದು ಮಕ್ಕಳು ಇದೇ ಅಂಗಳದಲ್ಲಿ ಬೆಳೆದಂತವು ಇವತ್ತು ನಕ್ಷತ್ರಗಳಾಗಿ ಮಿನುಗ್ತಾ ಇದ್ದಾರೆ. ಮತ್ತೆ ಮುಂದಿನ ಮಕ್ಕಳು ಕೂಡ ಮಿನುಗ್ತಾರೆ ಅಂತ ನಾನು ಒಂದು ಮಾತನ್ನ ನೆನಪು ಮಾಡ್ತಾ ಹಂಚಿಕೊಳ್ಳೋದಕ್ಕಾಗಿ ತುಂಬಾ ಸಂತೋಷ ಆಗ್ತದೆ. ಥ್ಯಾಂಕ್ ಯು. ಇದೇ ಅಂಗಳದಲ್ಲಿ ಆಡಿರ್ತಕ್ಕಂಥ ವಿದ್ಯಾರ್ಥಿಗಳು ದೊಡ್ಡ ಅಧಿಕಾರಿಗಳ ಸ್ಥಾನಕ್ಕೆ ಅಲಂಕರಿಸಿರ್ತಕ್ಕಂಥ ವಿಶೇಷ ಮಾತುಗಳನ್ನು ಆಡಿರ್ತಕ್ಕಂಥ ಗಿರಿಜಾ ಮೇಡಮ್ ಅವರಿಗೆ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮದ ಕೊನೆಯ ಘಟ್ಟ. ಈ ಸುಂದರ ಕಲಿಕಾ ಹಬ್ಬವು ನೆನಪಿನ ಪುಟಗಳಲ್ಲಿ ಅಚ್ಚಳಿಯದೆ ಉಳಿಯಲಿ. ನಿಮ್ಮೆಲ್ಲರ ಸಹಕಾರ ನಮ್ಮ ಶಾಲೆಯ ಗೌರವವನ್ನು ತಂದಿರತಕ್ಕಂಥ ಕುಮಾರಿ ಅಶ್ವಿನಿ ಅವರಿಗೆ ಶಿಕ್ಷಣ ಇಲಾಖೆಯ ವತಿಯಿಂದ ಶ್ರೀ ಮಲ್ಲಿಕಾರ್ಜುನ್ ಸರ್, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ದೇವದುರ್ಗ ಹಾಗೂ ಗೌರವ ಸನ್ಮಾನವನ್ನು ಸಲ್ಲಿಸಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳು ಮುದ್ದು ಮಕ್ಕಳು ಜೋರಾಗಿ ಚಪ್ಪಳೆ ತಟ್ಟುವುದರ ಮೂಲಕ ಕುಮಾರಿ ಅಶ್ವಿನಿ ಅವರಿಗೆ ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಪುಟಾಣಿಗಳು ವೇದಿಕೆ ಮುಂಭಾಗದಲ್ಲಿ ಬರುತ್ತಿದ್ದಾರೆ ಹಾಗೂ ಬಹಳ ವಿಜೃಂಭಣೆಯಿಂದ ನೋಡಲಿಕ್ಕೆ ಕಣ್ಣುಗಳಿಗೆ ಕಲರವ ತುಂಬಿದಂತೆ ಆಗುತ್ತಿದೆ. ಈ ಒಂದು ವೇದಿಕೆಯಲ್ಲಿ ಈ ಒಂದು ಪ್ರದರ್ಶನವನ್ನು
ಹಬ್ಬವ ಮಾಡೋಣ ಬನ್ನಿ, ಕಲಿಕಾ ಹಬ್ಬವ ಮಾಡೋಣ ಬನ್ನಿ, ನಲಿಯುತ್ತ ಕುಣಿಯೋಣ ಬನ್ನಿ ನಮ್ಮ ಸರ್ಕಾರಿ ಶಾಲೆಯಲ್ಲಿ. ಭಾವದ ಬೆಳಕಿಗೆ ಹಬ್ಬ, ಪ್ರೋತ್ಸಾಹದಾಯಕ ಹಬ್ಬ, ಮಕ್ಕಳ ಪ್ರತಿಭೆಯ ಹಬ್ಬ, ಮರಿಲಾರೆವು ಈ ಹಬ್ಬ. ಆಡುತ್ತಾ ಮಾಡುವ ಹಬ್ಬ, ಯೋಚಿಸಿ ಪ್ರಶ್ನಿಸೋ ಹಬ್ಬ, ಕುಣಿಯುವ ನಲಿಕಲಿ ಹಬ್ಬ, ನಮ್ಮಯ ಕಲಿಕಾ ಹಬ್ಬ. ಕಾಡು ಮೇಡು ಪ್ರಾಣಿ ಪಕ್ಷಿ ಅರಿಯುವ ಈ ಪರಿಸರ ಹಬ್ಬ, ಬಣ್ಣದಾಯಿ ಕಾಗದಗಳಲ್ಲಿ ಚಿತ್ತಾರ ಬಿಡಿಸೋ ಹಬ್ಬ, ಕಥೆಯನ್ನು ಕಟ್ಟುವ ಹಬ್ಬ, ಕವಿತೆಯನ್ನು ಬರೆಯೋ ಹಬ್ಬ, ಕೌಶಲ್ಯವ ಮೆರೆಯುವ ಹಬ್ಬ, ನಮ್ಮಯ ಈ ಕಲಿಕಾ ಹಬ್ಬ. ಕಲಿಕಾ ಹಬ್ಬದಲ್ಲಿ ಹಾಡಿ ಹಾಡಿ ನಲಿಯೋಣ, ವಿಜ್ಞಾನವ ತಿಳಿಯೋಣ, ಊರು ಕೇರಿಸುತ್ತೋಣ, ಮಣ್ಣಿನ ಮಾದರಿ ಹಾಳೆಗಳ ಚಿತ್ರ ಮಾಡೋಣ ಪ್ರಯೋಗ ನಾವೇ, ಭೂಕಂಪ ಜ್ವಾಲಾಮುಖಿ ನೀರಿನ ವೇಗ ಎಲ್ಲವ ತಿಳಿಯೋಣ ನಾವೇ. ಹಬ್ಬವ ಮಾಡೋಣ ಬನ್ನಿ, ಕಲಿಕಾ ಹಬ್ಬವ ಮಾಡೋಣ ಬನ್ನಿ, ನಲಿಯುತ್ತ ಕುಣಿಯೋಣ ಬನ್ನಿ ನಮ್ಮ ಸರ್ಕಾರಿ ಶಾಲೆಯಲ್ಲಿ.
ಹಾಸಿದೆ ನೋಡೆ ಹೂಗಳೇ ಶುಭ ಕೋರಿದೆ ನೋಡೆ ಮೂಡಣನ ಸೂರ್ಯನೇ ಹರ್ಷಿನ ಭಂಡಾರ ಪಡುವಣ ಸೂರ್ಯನೇ ಕುಂಕುಮ ಭಂಡಾರ ಕಾಮನ ಬಿಲ್ಲು ರಂಗೋಲಿ ಹಾಸಿದೆ ಈ ಮಣ್ಣಿನ ವಾಸನೆ ಶ್ರೀಗಂಧದಂತಿದೆ ಕಾವೇರಿಯ ಮಡಿಲಲ್ಲಿ ಹಂಬಲಿಸಿದೆ ನಾನು ಕನಸುಗಾರನಾಗಿ ಕರುನಾಡಲ್ಲೇ ಮತ್ತೆ ಹುಟ್ಟಬೇಕು ನಾನು ಬಿಸೋ ಗಾಳಿ ಚಮರ ಬೀಸಿದೆ ಹಾರೋ ಹಕ್ಕಿ ಸ್ವಾಗತ ಕೋರಿದೆ ಈ ಮಣ್ಣಿನ ಕೂಸುಳ ಹಬ್ಬ ಬಂದಿದೆ ಕಲಿಕಾ ಹಬ್ಬ ಸಂತಸದ ಹಬ್ಬ ಮಕ್ಕಳ ಕಲಿಕಾ ಹಬ್ಬ ಎಸ್ಎಲ್ಎನ್ ಕಲಿಕಾ ಹಬ್ಬ ಶಾಲೆಯ ಒಳಗೆ ಮಕ್ಕಳ ಕಲಿಕಾ ಹಬ್ಬ ಆಹಾ ಆಹಾ ಓಹೋ 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 ಲಾ 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 ಕಥೆಯನ್ನು ಕಟ್ಟುವ ಹಬ್ಬ ಓದುತ್ತಾ ಕಲಿಯುವ ಹಬ್ಬ ಚಿತ್ರ ನೋಡಿ ಮಾತಾಡುವ ಹಬ್ಬ ಸರಳ ಗಣಿತದ ಕಲಿಕಾ ಹಬ್ಬ ಬಂದಿದೆ ಕಲಿಕಾ ಹಬ್ಬ ಸಂತಸದ ಹಬ್ಬ ಮಕ್ಕಳ ಕಲಿಕಾ ಹಬ್ಬ ಎಸ್ಎಲ್ಎನ್ ಕಲಿಕಾ ಹಬ್ಬ ಶಾಲೆಯ ಒಳಗೆ ಮಕ್ಕಳ ಕಲಿಕಾ ಹಬ್ಬ ಆಹಾ